ಔರಾದ್ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯ ಗದ್ದುಗೆ ಇರಲು ಕಸರತ್ತು ನಡೆಸುತ್ತಿದೆ ಕಾಂಗ್ರೆಸ್. ಶತಾಗಯ ಗತಾಯ ಔರಾದ್ ಪಟ್ಟಣ ಪಂಚಾಯತ್ ಮೇಲೆ ಕಾಂಗ್ರೆಸ್ ಧ್ವಜವನ್ನು ಹಾರಿಸಬೇಕು ಎಂಬ ಚಿಂತೆಯನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾ ಸಹ ಸಂಚಾಲಕ ಸುಧಾಕರ್ ಕೊಳ್ಳೂರ್ ಮಾತನಾಡಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸೆಪ್ಟೆಂಬರ್ 6ನೇ ತಾರೀಕು ನಿಗದಿಯಾಗಿದ್ದು, ಒಟ್ಟು 20 ಸದಸ್ಯರ ಸಂಖ್ಯೆ ಬಲ ಹೊಂದಿದ್ದ ಪಟ್ಟಣ ಪಂಚಾಯತ್ನಲ್ಲಿ 12 ಬಿಜೆಪಿ, 6 ಕಾಂಗ್ರೆಸ್, 2 ಪಕ್ಷೇತರ ಅಭ್ಯರ್ಥಿಗಳು ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಬಿಜೆಪಿ ಪಕ್ಷ ಸೇರಿದ ದೋಂಡಿಬಾ ನರೋಟೆ, ರಾಧಾಬಾಯಿ ನರೋಟೆ, ಗುಂಡಪ್ಪ ಮುದ್ದಾಳೆ ಈ 3 ಜನ ಸದಸ್ಯರು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ. ಇವರ ವಿರುದ್ಧ ಪಕ್ಷ ಕ್ರಮ ಕೈಗೊಳ್ಳಲು ನ್ಯಾಯಾಲಯದ ಮೆಟ್ಟಿಲೇರಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದು ಪಕ್ಷವೇ ತನ್ನ ತಾಯಿ ಎಂದು ಪಕ್ಷ ಧರ್ಮ ನಿರ್ವಹಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ಫುಲಾರಿ, ಲಕ್ಷ್ಮೀಬಾಯಿ ಸರ್ವಾಯಿ ಗುಳೆ ಅವರ ಪಕ್ಷ ನಿಷ್ಠೆಗೆ ಪಕ್ಷ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತದೆ. ಈ 3 ಜನ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಸೆಳೆಯಲು ಶಾಸಕ ಪ್ರಭು ಚವ್ಹಾಣ್ ಅವರು ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಹಾಸ್ಯ ಆಮಿಷಗಳಿಗೆ ಪಕ್ಷ ಬಿಟ್ಟು ಹೋಗದೆ ಪಕ್ಷದಲ್ಲಿಯೇ ಉಳಿದಿದ್ದಾರೆ ಎಂದು ಮುಖಂಡರು ತಿಳಿಸಿದರು. ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಏನಿದೆ 6ನೇ ತಾರೀಕು ಸೆಪ್ಟೆಂಬರ್ 6ನೇ ತಾರೀಕು ನಡೆಯಲಿದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶತಾಯಗತ ಯಾವುದೇ ಕಾರಣಕ್ಕೂ ಜೆಂಡಾ ಹಾರಿಸಲೇಬೇಕು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮಾಡಿ ಪಟ್ಟಣ ಪಂಚಾಯತ್ನಲ್ಲಿ ಅಂತೇಳಿ ಈಗಾಗಲೇ ನಾವು ತಯಾರಿ ನಡೆಸಿದ್ವಿ. ಎಲ್ಲ ರೀತಿಯ ತಯಾರಿಗಳು ಮುಕ್ತಾಯಗೊಂಡಿದೆ. ಬಿಜೆಪಿ ಪಕ್ಷದಿಂದ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷದ ಸಂಪರ್ಕದಲ್ಲಿ, ನಮ್ಮ ಪಕ್ಷದ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಬರ್ತಕ್ಕಂಥ 6ನೇ ತಾರೀಕು ನಡೆಯುವ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ನಮ್ಮ ಪತ್ರಿಕೆ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸಲು ಇಷ್ಟಪಡ್ತೀನಿ. ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಏನು 6 ಜನ ಚುನಾಯಿತಗೊಂಡು ಪಕ್ಷದ ಸಿಂಬಲ್ನಲ್ಲಿ ಬಿಫಾಮ್ನಲ್ಲಿ ಗೆದ್ದಿರ್ತಕ್ಕಂಥ 6 ಜನರ ಪೈಕಿ 3 ಜನ ಏನು ದೋಂಡಿಬಾ ನರೋಟೆ ಮತ್ತು ರಾಧಾಬಾಯಿ ಕೃಷ್ಣ ನರೋಟೆ, ಗುಂಡಪ್ಪ ಮುದಾಳೆ ಇವರೇನು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ತಕ್ಕ ಪಾಠ ಕಲಿಸ್ತೀವಿ. ಪಕ್ಷದ ಸಿಂಬಲ್ನಲ್ಲಿ ಗೆದ್ದಿರ್ತಕ್ಕಂಥ ಈ 3 ಜನ ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷದ ಒಂದು ಸ್ಥಾನಕ್ಕೆ ಇಷ್ಟು ನಂಬಿಕೆ ಟಿಕೆಟ್ ಕೊಟ್ಟವ್ರಿಗೆ ಗೆದ್ಸ್ಕೊಂಡು ಬಂದರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ ಮತ್ತು ನಮ್ಮ ಪಕ್ಷದಲ್ಲಿ ಏನು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷನೇ ತನ್ನ ತಾಯಿ, ಪಕ್ಷನೇ ನನ್ನ ಸರ್ವಸ್ವ ಅಂತೇಳಿ ಕೆಲಸ ಮಾಡ್ತಕ್ಕಂಥ ಪ್ರಶಾಂತ್ ಫುಲಾರಿ ಅವರಾಗಲಿ ಮತ್ತು ಲಕ್ಷ್ಮೀಬಾಯಿ, ಬಾಬುರಾವ್, ಸರಸ್ವತಿ ಗುಳೆ ಅವರು ಏನು ನಮ್ಮ ಪಕ್ಷದ ಸಿಂಬಲ್ನಲ್ಲಿ ಗೆದ್ದು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ಪಕ್ಷ ಅವ್ರ ಜೊತೆಗೆ ನಿಲ್ತದೆ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಹಾಯ ಸಹಕಾರಗಳು ನಮ್ಮ ಪಕ್ಷ ನೀಡಲು ಸದಾ ಸಿದ್ಧವಾಗಿದೆ. ಮತ್ತು ಈ ಸಾರಿ ಏನು ಸತ್ಯಾಗತ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಜೆಂಡಾ ಪಟ್ಟಣ ಪಂಚಾಯತ್ ಮೇಲೆ ಹಾರಲು ನಾವು ಬಿಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಜೊತೆ ಬಿಜೆಪಿ ಈಗಾಗಲೇ ಮನೆ 1 3 ಬಾಗಿಲು ಏನಂತಾಗಿದೆ. ಲೋಕಸಭಾ ಚುನಾವಣೆ ನಂತರ ಈ ಸ್ಥಳೀಯ ಶಾಸಕರಿಗೆ ಅವ್ರ ಅಲ್ಲೇ ಇರ್ತಕ್ಕಂಥ ಗುಂಪುಗಾರಿಕೆಯಿಂದ ಅಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಜೊತೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪಕ್ಷದ ಬಿಜೆಪಿಯಿಂದ ಕೆಲವೊಂದು ಸದಸ್ಯರು ಈಗಾಗಲೇ ಪರದೆಯ ಮುಂದಿದ್ದು ನಮ್ಮ ಪಕ್ಷದ ಮುಂಚೂಣಿಯಲ್ಲಿ ಉಳಿದು ಬಿಜೆಪಿ ಸಿಂಬಲ್ ಗೆದ್ದರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗಾಗಲೇ ಬಿಜೆಪಿ ಪಕ್ಷದ ಬಹುತೇಕ ಪಟ್ಟಣ ಪಂಚಾಯತ್ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಲು ಯಶಸ್ವಿಯಾಗಿದ್ದಾರೆ. ನಾವು 100% ಈ ಸರಿ ಜಾರಿಯಾಗೋದಿಲ್ಲ. ಹಾಗಾಗಿ ನಾವು ಕೂಡ ನಮ್ಮ ಪಕ್ಷ ಜೊತೆ ಅವ್ರು ಏನು ದ್ರೋಹ ಮಾಡಿದಾರಲ್ಲ ಅವ್ರಿಗೆ ಪಾಠ ಕಲಿಸಿ ಇದೇ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಧ್ವಜ ಹಾರಿಸ್ತೀವಿ. ರಾಜ್ಯದಲ್ಲಿ ಸರ್ಕಾರ ಇದೆ, ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರೋದ್ರಿಂದ ಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತದೆ. ಮುಂದೆ ಪುರಸಭೆ ಕೂಡ ಮಾಡೋ ಸಂಬಂಧ ನಾವೆಲ್ಲರೂ ಈ ಸಹಕಾರ ಆಗ್ತದೆ. ಹಾಗಾಗಿ ನಾವೆಲ್ಲ ಔರಾದ್ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬರೋದು ಅವಶ್ಯಕತೆ ಇದೆ ಅನ್ನೋದನ್ನು ಆ ಪಟ್ಟಣ ಪಂಚಾಯತ್ ಸದಸ್ಯರೇ ನಮ್ಮ ಜೊತೆ ಹೇಳಿರೋದ್ರಿಂದ ಬಿಜೆಪಿಯ ಬಹುತೇಕ ಸದಸ್ಯರು ಕಾಂಗ್ರೆಸ್ ಪಕ್ಷ ಜೊತೆಗಿದ್ದಾರೆ. 100% ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈ ಸಾರಿ ಚುನಾವಣೆಯಲ್ಲಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗೋದು 100% ಖಚಿತ ಅನ್ನೋದರ ವಿಶ್ವಾಸ ಇದೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್.